ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ನಾಚಿಕೆ ಇಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿ ಮಾರ್ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ನಾಯಕ್ ಸಮುದಾಯದ ಹಣವನ್ನು ಲೂಟಿ ಮಾಡಿದ ಸರ್ಕಾರಕ್ಕೆ, ನಾಗೇಂದ್ರ ಅವ್ರನ್ನ ಭಾರತ್ ಮಾತಾ ಕಿ. ಚಿಕ್ಕಬಳ್ಳಾಪುರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿರುವ ಸಚಿವ ಬಿ ನಾಗೇಂದ್ರ ಅವರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾಡಳಿತ ಭವನದ ಎದುರು ಆರಂಭಿಸಿರುವ ಅನಿರ್ದಿಷ್ಟಾವಧಿ ಧರಣಿ ಮಂಗಳವಾರ 2ನೇ ದಿನಕ್ಕೆ ಕಾಲಿಡಿತು. ಧರಣಿ ಸ್ಥಳಕ್ಕಾಗಮಿಸಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಎ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. 187 ಕೋಟಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ಬಳಿಕ ರಾಜೀನಾಮೆ ನೀಡಿದ್ದ ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡುವ ಅಗತ್ಯ ಏನಿತ್ತು ಅಂತ ಪ್ರಶ್ನಿಸಿದರು. ಆರೋಪ ಎದುರಿಸುತ್ತಿರುವ ವ್ಯಕ್ತಿಯನ್ನ ಮತ್ತೆ ಸಚಿವರನ್ನಾಗಿ ಮಾಡಿರೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷ ಜನರಿಗೆ ಉತ್ತರ ನೀಡಬೇಕು. ಭ್ರಷ್ಟಾಚಾರ ರಹಿತ ಹಾಗೂ ಜನಪರ ಆಡಳಿತ ನೀಡೋದಾಗಿ ಹೇಳಿ ಅಧಿಕಾರಕ್ಕೆ ಬಂದ ಸರ್ಕಾರ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿರೋದು ಜನರಿಗೆ ನೀಡಿದ ಭರವಸೆಗೆ ವಿರುದ್ಧವಾಗಿದೆ. ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸುವವರೆಗೂ ಬಿಜೆಪಿ ಸದನದ ಒಳಗೂ ಹೊರಗೂ ನಿರಂತರವಾಗಿ ಹೋರಾಟ ನಡೆಸಲಿದೆ ಎಂದರು. ರಾಜ್ಯದಲ್ಲಿರೋದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಪ್ರೂವ್ ಮಾಡಿದ್ದಾರೆ. ಯಾವ ವ್ಯಕ್ತಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯನ್ನ ಲೂಟಿ ಮಾಡಿ ಆ ದುಡ್ಡನ್ನ ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ, ವಿಶೇಷವಾಗಿ ಬಳ್ಳಾರಿ, ಗುಲ್ಬರ್ಗ ಮತ್ತೆ ಕೂಡ್ಲಿಗಿ ಚುನಾವಣೆಗೆ ಹಂಚಿದ್ರು. ಅವರನ್ನ ಹೋದ ಅಧಿವೇಶನದಲ್ಲಿ ಇಡಿ ರೈಡ್ ಆಗಿ ಮತ್ತೆ ತನಿಖೆ ಆಗಿ ಅವರು ಸ್ವತಃ ರಾಜೀನಾಮೆ ಕೊಟ್ಟಿದ್ರು. ಅಂತ ಸಚಿವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಅವಶ್ಯಕತೆ ಏನಿತ್ತು? ಇಲ್ಲಿ ಯಾವುದೋ ಬಹಳ ದೊಡ್ಡ ಪ್ರಮಾಣದಲ್ಲಿ ಡೀಲ್ ಆಗಿದೆ ಅನ್ನುವ ಅನುಮಾನ ನಮ್ಗೆ ಬರ್ತಾ ಇದೆ. ಒಂದ್ ಕಡೆ ಡೀಲ್ ಆಗಿರ್ಬೇಕು, ಇಲ್ಲ ಒಂದ್ ಕಡೆ ಇನ್ನೊಂದ್ ಕಡೆ ಇವರು ನಾಗೇಂದ್ರ ಅವರು ಬಹುಶಃ ಮುಖ್ಯಮಂತ್ರಿ ಆದಿಯಾಗಿ ಎಲ್ರಿಗೂ ಬೆದರಿಕೆ ಆಗ್ತಾ ಇರ್ಬೇಕು ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕೆ ನಾನು ಒಬ್ಬನೇ ಆಗಪ್ಪ ಜೈಲ್ಗೆ ಹೋಗಿದ್ದು, ನೀವು ನಮ್ಮ ಜೊತೆಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅನ್ನೋ ಬೆದರಿಕೆ ಆಗ್ತಾ ಇರ್ಬೋದು. ಆದ್ರಿಂದ ಅನಿವಾರ್ಯವಾಗಿ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೇನೋ ಅವ್ರು ಖುಷಿ ಪಟ್ಕೊಳಕ್ಕೆ. ಆದ್ರೆ ನಮ್ಮ ಹೋರಾಟ ಏನು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತವಾದ ಅಧಿಕಾರವನ್ನ ಕೊಡ್ತೀವಿ, ಯಾವುದೇ ಪರ್ಸೆಂಟೇಜ್ ತಗೊಳ್ಳಲ್ಲ, ಜನರಿಗೆ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಇವತ್ತು ಲೂಟಿ ಗ್ಯಾಂಗ್ ಅನ್ನು ಕಟ್ಕೊಂಡು ಸರ್ಕಾರ ರಚನೆ ಮಾಡಿದೆ. ನಾಗೇಂದ್ರ ಅವರು ಮತ್ತೊಮ್ಮೆ ಇಷ್ಟು ಗುರುತರವಾದ ಆರೋಪಗಳಿದ್ರು, ಜೈಲಿಗೆ ಹೋಗಿ ಬಂದಿದ್ರು, ತನಿಖೆ ಇನ್ನ ಪೂರ್ಣ ಆಗದೆ ಇದ್ರು, ಇನ್ನು ಕೊನೆಯ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ ಇದ್ರು ಇಷ್ಟು ಬೇಗ ತರಾತುರಿಯಲ್ಲಿ ನಾಗೇಂದ್ರ ಅವರನ್ನ ಮಂತ್ರಿ ಮಾಡಿರೋ ರಹಸ್ಯ ಏನು ಅನ್ನೋದನ್ನ ಕರ್ನಾಟಕ ಜನತೆಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಅವರಿಗೆ ಹೇಳ್ಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಮಾಡ್ತಾ ಇದೆ. ಸರ್, ನಿಮ್ ಪಕ್ಷ ಕಾನೂನು ಪ್ರಕಾರವಾಗಿ ಯಾವ ರೀತಿ ಹೋರಾಟಕ್ಕೆ ಹೇಳ್ತಾ ಇದೆ? ಇದು ನಮ್ಮ ಪಕ್ಷಕ್ಕೆ ಒಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಮಾಡಿರುವ ಅವಮಾನ ಕಾಂಗ್ರೆಸ್ ಪಕ್ಷ. ಅದು ಏನು ವಿಶೇಷವಾಗಿ ದಲಿತರ ಹಣ ಲೂಟಿ ಮಾಡಿ, ಎಸ್ ಟಿ ವರ್ಗದ ಹಣ ಲೂಟಿ ಮಾಡಿ ಹಿಂದೂ ತೆಗೆದವ್ರನ್ನ ಮತ್ತೆ ವಿಜೃಂಭಿಸ್ತಾ ಇದ್ದೀರಲ್ಲ, ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಗೌರವ ಇದೆಯಾ? ನಾವು ಜನರ ಪರ ನಿಂತಿದ್ದೇವೆ ಇವತ್ತು. ಇದು ಬಿಜೆಪಿ ವೈಯಕ್ತಿಕ ಅಜೆಂಡಾ ಅಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಇವತ್ತು ಆ ಶೋಷಿತ ವರ್ಗದ ಜೊತೆ ನಿಂತ್ಕೊಂಡು ನಾವು ನಿಮ್ ಜೊತೆಗಿದ್ದೇವೆ. ಇಂಥ ಭ್ರಷ್ಟರನ್ನ ಮತ್ತೆ ಅಧಿಕಾರಕ್ಕೆ ತಂದ್ರೆ ಸರ್ಕಾರದ ಗತಿಯೇನು? ಇನ್ನು ಉಳಿದು ಬೆಳೆದ ಕಾಸನ್ನು ಬಳಿದಾಗ ತಿಂದಾಕ್ತಾರ. ಹಾಗಾಗಿ ಅವ್ರನ್ನ ತೆಗಿಬೇಕು ಅನ್ನೋದು ಹೋರಾಟ ನಮ್ಗೆ. ಹಾಗಾಗಿ ನಮ್ಮ ಹೋರಾಟ ಸದನದ ಹೊರಗೆ ಮತ್ತು ಒಳಗೆ ನಿರಂತರವಾಗಿ ನಡೀತದೆ. ಸದನದ ಒಳಗೆ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ನಿಲುವು ಒಂದೇ, ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾ ಮಾಡಿ ಮತ್ತೆ ಜನತೆಗೆ ವಿವರಿಸಬೇಕು ಯಾವ ಪರಿಸ್ಥಿತಿಯಲ್ಲಿ ನೀವು ಅವ್ರನ್ನ ಮತ್ತೆ ಆಯ್ಕೆ ಮಾಡ್ಕೊಂಡ್ರಿ,
ಅವ್ರು ಬಿಟ್ರೆ ಇನ್ಯಾರು ಆನೆಸ್ಟ್ ಆಗಿರೋರು ನಿಮ್ಮ ಪಕ್ಷದಲ್ಲಿ ಯಾರು ಇರ್ಲಿಲ್ವಾ? ಮತ್ತೆ ಅವ್ರು ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಬೇರೆ ಬೇರೆ ಆದ್ಯತೆ ಇಲ್ವಾ? ಎಲ್ಲದ್ರ ಬಗ್ಗೆನೂ ಸರ್ಕಾರ ಜನತೆಗೆ ವಿವರಿಸಬೇಕು ಅನ್ನೋ ಆಗ್ರಹ ಭಾರತೀಯ ಜನತಾ ಪಾರ್ಟಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ, ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸುವವರೆಗೂ ಧರಣಿ ಮುಂದುವರಿಯಲಿದೆ. ಪ್ರತಿದಿನ ಜಿಲ್ಲೆಯ ವಿವಿಧ ವಿಧಾನಸಭಾ ಕ್ಷೇತ್ರಗಳ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಧರಣಿಯಲ್ಲಿ ಭಾಗವಹಿಸಿ ಹೋರಾಟವನ್ನು ತೀವ್ರಗೊಳಿಸಲಿದ್ದಾರೆ ಎಂದರು. ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅಂತ ಆರೋಪಿಸಿದ ಅವರು, ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕೂಡಲೇ ಅವರನ್ನ ವಜಾಗೊಳಿಸಿ ಸಚಿವ ಸಂಪುಟದಲ್ಲಿ ಚಿಕ್ಕಬಳ್ಳಾಪುರ ಶಾಸಕರಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತ ಆಗ್ರಹಿಸಿದರು. ಇಡೀ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಅಸೆಂಬ್ಲಿಯಲ್ಲಿ ಕೂಡ ಧ್ವನಿ ಎತ್ತಾ ಇದ್ದಾರೆ. ಅಹೋರಾತ್ರಿ ಧರಣಿ ಮಾಡ್ತಕ್ಕಂಥದ್ದು ತೀರ್ಮಾನ ಆಗತ್ತೆ ಸದನದಲ್ಲಿ ಕೂಡ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಏಕಕಾಲಕ್ಕೆ ನಿನ್ನೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಇಡೀ ಜಿಲ್ಲೆಯಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಂದ ನೂರಾರು ಸಾವಿರಾರು ನಮ್ಮ ಬಿಜೆಪಿಯ ಮುಖಂಡರು ನಿನ್ನೆ ಹೋರಾಟ ಮಾಡಿದ್ದೀವಿ. ಇವತ್ತು ಕೂಡ ಇವತ್ತಿನಿಂದ ದಿನಕ್ಕೆ ಒಂದು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ಬಂದು ಧರಣಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಬಿಜೆಪಿ ಮುಖಂಡರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ರುಜುವಾತು ಆಗಿದೆ. ಯಾಕಂತ ಹೇಳಿದ್ರೆ 3 ವರ್ಷ ಸರ್ಕಾರ ಆಗಿದೆ. ಈ ಒಂದು ವರ್ಷದ ಹಿಂದೆ ಕುರ್ಚಿ ಕಿತ್ತಾಟ ನಡೀತಾ ಇರ್ತಕ್ಕಂಥದ್ದು. ಈ ಕುರ್ಚಿ ತಗೊಂಡಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಮಣಿದಿದ್ದಾರೋ ಹೆಂಗೋ ಗೊತ್ತಿಲ್ಲ, ಲೆಕ್ಕಾಚಾರ ಏನೋ ಗೊತ್ತಿಲ್ಲ. ಭ್ರಷ್ಟ ಶಾಸಕರು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನ ಈಗಾಗಲೇ ಸಿದ್ದರಾಮಯ್ಯದು ಅವರ ಅವಧಿಯಲ್ಲಿ ರಾಜೀನಾಮೆಯನ್ನು ಪಡ್ಕೊಂಡಿದ್ರು. ಆದ್ರೆ ಇವತ್ತು ಹೊಸ ಮಂತ್ರಿ ಮಂಡಲ ಏನಾಯ್ತು, ಅದರಲ್ಲಿ ಭ್ರಷ್ಟ ಮಂತ್ರಿಯಾಗಿ ಇವತ್ತೇನು ಮತ್ತೆ ಪ್ರಮಾಣವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ದುರಂತ. ಭ್ರಷ್ಟ ಅಂತ ತೀರ್ಮಾನ ಆದ್ಮೇಲೆ ಒಂದು 187 ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿರ್ತಕ್ಕಂಥವ್ರನ್ನ ಮತ್ತೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವು ಸರ್ಕಾರ ಎಷ್ಟು ಮಟ್ಟಿಗೆ ನಡೆಸ್ತಾ ಇರತಕ್ಕಂಥದ್ದು ಇವತ್ತಾಗಿದೆ. ಇದೆಲ್ಲ ಪೂರ್ತಿ 1.5 ವರ್ಷದಲ್ಲಿ ಎಕ್ಸ್ಪೈರಿ ಡೇಟ್ ಫಿಕ್ಸ್ ಆಗಿದೆ ಕಾಂಗ್ರೆಸ್ಗೆ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ಮುಖಕ್ಕೆ ಜನ ಮಸಿ ಬೆಳಿತಾರೆ. 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಕೂಡ ಹುಸಿಯಾಗಿದೆ. ಇವತ್ತು ಗೆದ್ದಿಡಿತಾ ಇದೆ. ಗ್ಯಾರಂಟಿಗಾದೆ ಮುಗಿದಿದೆ. ಮುಂಬರುವ ದಿನಗಳಲ್ಲಿ 1.5 ವರ್ಷದಲ್ಲಿ ಇವರು ಮತ್ತಷ್ಟು ಮಾಡುವ ಅನಾಚಾರಗಳನ್ನ ಪಾಪದ ಕುಂಡನ್ನ ತುಂಬುತ್ತೆ. ಈ ಕಾಂಗ್ರೆಸ್ನ ತೆಗಿತಕ್ಕಂಥದ್ದು ಎಲ್ಲೂ ನಿರ್ಧಾರ ಮಾಡಿದ್ದಾರೆ. ಅವರ ಪಾಪಗುಂಡ ತುಂಬಿರೋದು ಸ್ವಲ್ಪ ಆದ್ರೂ ಕಮ್ಮಿ ಆಗ್ಬೇಕಂತ ಹೇಳಿದ್ರೆ ಈ ನಾಗೇಂದ್ರನ್ನ ಇಮಿಡಿಯೇಟ್ ಆಗಿ ಕೈ ಬಿಡಬೇಕು. ಒಳ್ಳೆ ಸಚಿವರನ್ನ, ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರನ್ನ ತಗೋಬೇಕು. ಇಡೀ 2 ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಇಲ್ಲಿರ್ತಕ್ಕಂಥ ಸಚಿವರನ್ನ ಕೂಡ ತೆಗೆದಿದ್ದಾರೆ. ಹೊಸಬ್ರನ್ನ ಇರ್ತಕ್ಕಂಥ ಇಷ್ಟೊಂದು MLA ಒಬ್ಬನ ಸಚಿವಗಿರಿ ಕೊಟ್ಟಿಲ್ಲ. ಏನೋ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2ಗೂ ಸಚಿವಗಿರಿ ಕೊಟ್ಟಿಲ್ಲ. ಈ ಕಾಂಗ್ರೆಸ್ನ ಧೋರಣೆಗೆ ದೊಡ್ಡ ಮಟ್ಟಕ್ಕೆ ನಮ್ಮ ವಿರೋಧ ಇದೆ. ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಕ್ಕಂಥದ್ದಾಗತ್ತೆ. ಸಚಿವರನ್ನ ತೆಗೆಯೋವರೆಗೂ ನಾವು ಧರಣಿನ ಮುಂದುವರಿಸ್ತೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ, ಕೊಂಡೇನಹಳ್ಳಿ ಮುರಳಿ, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಸಿಕಲ ಆನಂದಗೌಡ, ಬಾಗೇಪಲ್ಲಿ ಪ್ರತಾಪ್, ಅನು ಆನಂದ್ ಸೇರಿದಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು.